ಅಮ್ಮ ದೇವಸ್ಥಾನ ಅಂತಿದ್ದಾಳೆ, ಆದ್ರೆ ಈ ಕಳ್ಳ ಸ್ವಾಮೀಜಿಗಳ ಆಶ್ರಮ ಕೂಡ ಆಶ್ರಯವಾಗಿ ಬದಲಾಗಿದೆ ಅಪ್ಪ. ಅವರಿಗೆ ಏಕಾಂತ ಸೇವೆಗಳು ಕೂಡ ಜಾಸ್ತಿನೇ ಆಗಿದೆ. ನಾನು ಒಬ್ಳು ಒಂಟಿನೇ ಅಲ್ವಾ ಅಂತ ಯಾವ ಆಶ್ರಮಕ್ಕೆ ಹೋಗಿದ್ದಳೋ ಏನ್ ಕಥೆನೋ ಏನೋ. ದಮಯಂತಿ, ಅನುಪಮನ ಅನುಮಾನಿಸಿದ್ರೆ ನನ್ನ ಕೈಯಿಂದನೇ ಸತ್ತು ಹೋಗ್ತೇನೆ ನೀನು. ಇನ್ನೊಂದು ಮಾತಾಡಿದ್ರೆ ನಾನು ಮನುಷ್ಯಳಾಗಿರೋದಿಲ್ಲ. ಹೋಗ್ ಹೊರಗೆ. ನಾನು ನಿನ್ ಮಗಳಮ್ಮ. ಅದಕ್ಕೆ ನನ್ನ ಕೈಯಿಂದ ನಿನಗೆ ಕಪಾಳ ಮೋಕ್ಷ ಆಗಿದೆ. ಇಲ್ದಿದ್ರೆ ನನ್ನ ಕಾಲಿಂದ ನಿನ್ ಕುತ್ತಿಗೆ ತುಳಿತಿದ್ದೆ. ನಿನ್ನ ರಕ್ತನ ಬಸ್ತು ಸೀರೆಗೆ ಬಣ್ಣ ಹಾಕ್ತಿದ್ದೆ. ದಮಯಂತಿ, ಬಾ ಹೋಗೋಣ ಬಾ. ಆ ಕಪ್ಪನ್ನ ಕೆಲಸದವ್ರು ತೆಗಿತಾರೆ, ನೀನು ಹೊರಗೆ ನಡಿ. ನಿನ್ನೆ ಬಂದ ತಕ್ಷಣ ಹೇಳೋಣ ಅಂತ ಸುಮ್ಮನಾದೇರಿ. ದೇವಸ್ಥಾನಕ್ಕೆ ಹೋದವಳು 2 ದಿನ ಆದ್ರೂ ಬಂದಿಲ್ಲ ಅಂದ್ರೆ ಏನರ್ಥ? ದೇವಸ್ಥಾನದಿಂದ ಬರುವಾಗ ಗೊತ್ತಿರೋರು ಯಾರು ಸತ್ತು ಹೋದ್ರು ಅಂತ ಅಲ್ಲಿ ಹೋಗಿದ್ದಾಳೆ. ಅನುಪಮ ಬರೋದಕ್ಕೆ ಸ್ವಲ್ಪ ಹೊತ್ತಾಗುತ್ತೆ ರೀ. ಆ ಮಾತು ಹೇಳ್ಬೇಕಾಗಿರೋದು ನೀನಲ್ಲ, ಅನುಪಮ ಹೇಳ್ಬಿಟ್ಟು ಹೋಗ್ಬೇಕಿತ್ತು. ಅವಳ ಹತ್ರ ಫೋನ್ ಇರೋದೇನಕ್ಕೆ? ತಲೆ ಮೇಲೆ ಚಚ್ಕೊಳ್ಳೋದಕ್ಕ? ಅಬ್ಬಬ್ಬಬ್ಬಬ್ಬ, ಒಂದು ಕೆಲ್ಸನೂ ಸರಿಯಾಗಿ ಮಾಡೋದಕ್ ಬರೋದಿಲ್ಲ ಇವ್ರಿಗೆ. ನೀನೇ ನಿನ್ನ ಲೆಕ್ಕ ಹಾಕೊಂಡು ನಿಂತಿದ್ಯಾ? ಹೊರಡು. ಅನುಪಮ ಮನೇಲಿ ಇಲ್ದಿದ್ರೆ ಇದು ಮನೇನೇ ಅಲ್ಲ. ಮಾವ ಏನಂದ್ರೋ ಏನೋ, ಅತ್ತೆ ಹಾರಾಡ್ತಿದ್ದಾರೆ. ಏನ್ ಪಲ್ಲವಿ, ಏನೋ ಗೊಣಗ್ತಿದ್ಯಾ? ಅಯ್ಯೋ ಏನೂ ಇಲ್ವಲ್ಲ ಅತ್ತೆ. ಹೌದು, ನಿನ್ ಬಗ್ಗೆ ಹೇಳ್ಕೊಳೋದಕ್ಕಂತದ್ದೇನು ಇಲ್ಲ ಬಿಡು. ಚಿನ್ನಿ, ಹಾ ಏನ್ ಹೇಳಮ್ಮ? ನಿನ್ ಹೆಂಡತಿ ಕಾಫಿ ಮಾಡೋದಕ್ ಬರ್ದೇ ಇದ್ರೂ ಜಗಳ ತಂದಿಡೋದಕ್ ಮಾತ್ರ ಚೆನ್ನಾಗ್ ಬರುತ್ತೆ. ಏ ಬಾಲಾಜಿ, ಅಣ್ಣ ಅತ್ತೆಯವ್ರಿಗೆ ಕುಡಿಯೋದು ನೀರು ತಗೊಂಡ್ ಬರೋ. ತಂದೆ ಅಣ್ಣ. ಅಮ್ಮರೇ, ಛೀ, ಆ ಕೈಯೇನು ಹಾಗಿದೆ? ಕೆಸ್ರಲ್ಲೇನಾದ್ರೂ ಆಟ ಆಡ್ತಿದ್ಯಾ? ಹಿಟ್ ಕಲಿಸ್ತಾ ಇದೆ ಅಮ್ಮರೇ. ಹಿಟ್ಟು ಕಲಿಸ್ತಿದ್ಯಾ? ಅದೇ ಕೈಯಲ್ಲಿ ನೀರ್ ತಂದಿದ್ಯಲ್ಲೋ, ಬುದ್ಧಿ ಇದೆಯಾ ನಿನ್ಗೆ? ಕೈ ತೊಳ್ಕೊ ಹೋಗೋ. ಚಿಚಿ, ಗುಡ್ ಮಾರ್ನಿಂಗ್ ಅಜ್ಜಿ. ಶುಭೋದಯ ಮೊಮ್ಮಗ್ನೆ. ನೀನ್ ಕಿರಿಸ್ತಿರೋದು ಊರಿಂದ ಆಚೆ ಕೇಳಿಸ್ತಿದೆ. ಖಾರ ಆಯ್ತಾ? ಈ ಸ್ವೀಟ್ ತಿನ್ನು ಸರಿ ಹೋಗುತ್ತೆ. ಏನೋ ನಮ್ಮಮ್ಮ ಕೋಪ ಮಾಡ್ಕೋತಾಳೆ ಅಂತ ನಿನ್ ಮೊದ್ಲೇ ಗೊತ್ತಿತ್ತಾ? ಕೂಲ್ ಮಾಡೋಣ ಅಂತ ಸ್ವೀಟ್ ತಗೊಂಡ್ ಬಂದಿದ್ದಾನೆ. ಅಮ್ಮ, ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ಅಜ್ಜಿ ಕೋಪ ಮಾಯ ಆಗೋಗುತ್ತೆ. ನಾನು ಅಪ್ಪ ಆಗ್ತಾ ಇದ್ದೀನಿ. ನೀವು ಹ್ಯಾಪಿಯಾಗೇ ಇದ್ದೀರಾ, ಆದ್ರೆ ನಾನು ಸಿದ್ದು ಜೊತೆ ಇದ್ರೆ ಮಾತ್ರ ಹ್ಯಾಪಿಯಾಗಿರ್ತೀನಿ. ಎಲ್ರು ಸ್ವೀಟ್ ತಗೊಳ್ಳಿ. ತಗೊಳ್ಳಿ ಅಜ್ಜಿ. ಒಳ್ಳೆ ವಿಷಯ ಹೇಳಿದ್ಯಾ ಕಂದ. ಥ್ಯಾಂಕ್ ಯು ಅಜ್ಜಿ. ಕಂಗ್ರಾಟ್ಸ್ ಕಂದ. ಥ್ಯಾಂಕ್ ಯು ಅಮ್ಮ. ಕಾಂಗ್ರಾಟ್ಸ್ ಕಣೋ. ಥ್ಯಾಂಕ್ ಯು ಪಾ. ಕಾಂಗ್ರೆಸ್ ಸಂಪದ. ನಾನೊಂದ್ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ತೀನಿ. ತಿಂಡಿ ಪೋತಿ ಅಂತ ಅನ್ಬೇಡಿ, ಇದು ನನ್ ತಮ್ಮ ಸಿದ್ಧಾರ್ಥ್ಗೋಸ್ಕರ. ಅಲ್ಲಿ ನೋಡು, ನಿನ್ ತಮ್ಮ ಮಾತಾಡ್ತಾ
ಕೊಡ್ತಾ ಇದ್ದೀರಾ? ಸಂಪದ ಪ್ರೆಗ್ನೆಂಟ್ ಆಗಿದ್ದಾಳೆ. ಅದಕ್ಕೆ ಅವಳು ಗರ್ಭಿಣಿ ಆಗಿದ್ದಾಳೆ ಅಂದ್ರೆ ನೀನು ಮಾವ ಆಗ್ತಿದ್ಯಾ ಅಂತ ಅರ್ಥ. ಏನೋ ನಿನಗೆ ಸಂತೋಷ ಆಗ್ತಿಲ್ವಾ? ನಗಲ್ವಾ? ನಗಲ್ವಾ? ಭಾವ, ನಿಮ್ಮಕ್ಕ ತಗೋ. ನಿನ್ನೆ ಸಂಪದ ಜೊತೆ ದೇವಸ್ಥಾನಕ್ಕೆ ಹೋಗಿದ್ಯಾ? ಇವಾಗ ಏನಾಗುತ್ತೋ ಏನೋ. ಲೇ ತಮ್ಮ, ಖಾರ ತಿಂದ್ರೆ ನೆತ್ತಿಗತ್ಬೇಕು, ಸ್ವೀಟ್ ತಿಂದ್ರೆ ಯಾಕೋ ಕೆಮ್ತಿದ್ಯಾ? ಯಾರಾದ್ರೂ ನೆನೆಸ್ಕೊಂಡ್ರೋ ಏನೋ? ಸಿದ್ಧಾರ್ಥ್ ಬಗ್ಗೆ ನಾನೇ ಯೋಚನೆ ಮಾಡ್ತಿದ್ದೀನಿ. ಇಲ್ಲಿವರೆಗೂ ನನ್ನ ಒಂದು ಮಾತು ಕೇಳದೆ ಇರೋ ಶೌರ್ಯ ಸಿದ್ಧಾರ್ಥ್ ಬರ್ತಿದ್ದ ಹಾಗೆ ಕೇಳ್ದ ಅಂದ್ರೆ ಅವನಿಗೆ ಅನುಮಾನ ಬಂದಿದ್ಯಾ? ಹೇಳು ಸಿದ್ಧಾರ್ಥ್. ನೀನ್ ಬೆಂಗಳೂರಿಗೆ ಹೋಗಿದ್ದ? ಹೋದ್ರೆ ಹೋಗ್ಲಿ, ಆದ್ರೆ ಸಂಪದ ಜೊತೆ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾನೆ? ಹಾಗೆ ಹೋಗ್ತಾರೆ ಶೌರ್ಯ. ಯಾಕ ಕೇಳ್ದೆ? ಅಜ್ಜಿ, ನಿನ್ನೆ ನಾನು ದೇವಸ್ಥಾನಕ್ಕೆ ಅಂತ ಹೋಗಿದ್ದೆ. ನಾಳೆ ನಾವು ಮದುವೆ ಆಗಿದ್ದೀನ ಅಲ್ವಾ, ಅಭಿಷೇಕ ಮಾಡಿಸೋದಕ್ಕೆ ಪುರೋಹಿತರಿಗೆ ದುಡ್ಡು ಕೊಡೋದಕ್ಕೆ ಹೋಗಿದ್ದಾಗ ಸರ್ಪ್ರೈಸ್ ಆಗಿ ಅಲ್ಲಿ ಸಂಪದ ಬಂದಿದ್ಲು. ನಿನಗೂ ಹೇಳ್ದೇನಾ? ನನಗೆ ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡಿದ್ಲೇನೋ. ಬಟ್ ಶಾಕಿಂಗ್ ಅನ್ಸಿದ ವಿಷಯ ಏನಂದ್ರೆ ಅವಾಗ್ಲೇ ಅಮ್ಮನವ್ರ ಒಡವೆ ಕಳ್ತನ ಆಗಿತ್ತು. CCTV ಫುಟೇಜ್ ಚೆಕ್ ಮಾಡಿದ್ರೆ ಸಿದ್ಧಾರ್ಥ್ ಬೈಕಲ್ಲಿ ದೇವಸ್ಥಾನಕ್ಕೆ ಬಂದಾಗಿತ್ತು. ಅದಕ್ಕೆ ಕೇಳ್ದೆ. ನೀವ್ ಯಾರನ್ನೋ ನೋಡಿ ಸಿದ್ಧಾರ್ಥ್ ಅಂತ ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ಹೌದು ಶೌರ್ಯ, ನಾನು ಬೈಕಿಂದ ಸ್ಕಿಡ್ ಆಗಿ ಬಿದ್ಬಿಟ್ಟೆ. ಈ ಗಾಯ ಎಲ್ಲ ಅದೇ. ಹೌದು, ನಾನು ಆಸ್ಪತ್ರೆಗೆ ಬಂದು ನೋಡಿದ್ನಲ್ಲ. ಹೌದು, ಅಜ್ಜಿ ನೋಡಕ್ ಬಂದಿದ್ರು. ಅಯ್ಯೋ ತಮ್ಮ, ಶೌರ್ಯ ಪೊಲೀಸ್ ಆಗಿ ನಿನ್ ಮೇಲೆ ಅನುಮಾನ ಪಡ್ತಿರೋದಕ್ಕೆ ಕೇಳ್ಬೇಕಾಗಿರೋದೇ ಮರ್ತೋಯ್ತು. ಇವಾಗ ಹೇಗಿದ್ಯಾ ತಮ್ಮ? ಅಂತದ್ ಏನಾಯ್ತು ನಿನ್ಗೆ? ನನ್ನ ಫ್ರೆಂಡ್ ಜೊತೆ ಬೈಕಲ್ಲಿ ಹೋಗುವಾಗ ಹೀಗಾಗ್ಬಿಡ್ತು. ಗರ್ಲ್ ಫ್ರೆಂಡ? ಅವಾಗ್ಲೇ ತಾನೇ ಜಾರ್ ಬೀಳೋದು. ತಮಾಷೆ ಮಾಡೋ ಸಮಯ ಅಲ್ಲ ಇದು. ಸಂಪದ ಸಂತೋಷನ ಹಂಚ್ಕೊಳ್ಳೋಣ. ಮನೇಲಿ ಶಾಂತಿ ಇಲ್ದಿದ ಹಾಗೆ ಯಾಕೆ ಹೀಗೆಲ್ಲ ಕಿರ್ಚಾಡ್ತಿದ್ದೀರಾ? ಏನಿಲ್ಲ ತಾತ, ಮೊದ್ಲು ನೀವು ಸ್ವೀಟ್ ತಗೊಳ್ಳಿ. ಹಾ ಹಾ ಅನ್ನಿ. ಅಯ್ಯೋ ಅನ್ನಿ ತಾತ. ಇನ್ ಸ್ವಲ್ಪ. ವಿಶೇಷ ಏನಪ್ಪ? ನೀವು ಮುತ್ತಾತ ಆಗ್ತಾ ಇದ್ದೀರಾ. ಅಂದ್ರೆ ಸಂಪದ? ಹೌದು ತಾತ. ಬೇಷ್. ನಾನು ನೀನು ACP ಆಗಿ ಡ್ಯೂಟಿಗೆ ಜಾಯ್ನ್ ಆಗ್ತಿದ್ಯಲ್ಲ, ಅದಕ್ಕೆ ಸ್ವೀಟ್ ಹಂಚ್ತಾ ಇದೀಯಾ ಅಂದ್ಕೊಂಡಿದ್ದೆ. ಏನೋ ಸಿದ್ಧಾರ್ಥ್, ಏನೋ ಏಟ್ ಮಾಡ್ಕೊಂಡಿದ್ಯಾ ಅಂದ್ರು? ಜಾಸ್ತಿ
ರಕ್ತದೊತ್ತಡ ತರ ಹೆಚ್ಚಾಗ್ತಾನೆ ಇರುತ್ತೆ. ಬರ್ತಾಳೆ ಅಂದ್ರೆ ಏ ಬಾಲಾಜಿ, ಯಜಮಾನ್ರನ್ನ ಒಳಗ್ ಕರ್ಕೊಂಡು ಹೋಗು. ಬೇಕಾಗಿಲ್ಲ, ಅರ್ಧ ಗಂಟೆ ನೋಡ್ತೀನಿ ಅಷ್ಟೇ. ಇಲ್ಲೇ ನಿಲ್ಸಪ್ಪ. ತಗೊಳ್ಳಿ. ಚೇಂಜ್ ಇಲ್ಲ. ಪರವಾಗಿಲ್ಲ, ನೀವೇ ಇಟ್ಕೊಳ್ಳಿ. ನಿನ್ ಗಂಟೆನ್ ಹೋಗ್ಬೇಕು? ಎಷ್ಟು ಬೇಕಾದ್ರೂ ಟಿಪ್ಸ್ ಕೊಡ್ತೀಯಾ? ಏನ್ ಹಾಗೆ ನೋಡ್ತಿದ್ಯಾ? ನಮ್ಮಪ್ಪ ಏನಾದ್ರೂ ದುಡ್ಡು ಕೊಟ್ರೆ ಅದನ್ನ ನಿಂಗೆ ಇಷ್ಟ ಬಂದ ಖರ್ಚು ಮಾಡ್ತೀಯಾ? ನಡಿ ಹೋಗೋಣ. ಎಷ್ಟೇ ಅಂದ್ರೂ ಸರಿ, ನಿನಗೆ ಕೋಪನೇ ಬರಲ್ವಾ? ನೀನ್ ಮನೆಗ್ ಬರ್ತಿದ್ಯಲ್ಲ, ನನ್ಗಷ್ಟೇ ಸಾಕು. ನಾನು ಎಲ್ಲವನ್ನೂ ಸಹಿಸ್ಕೊಳ್ತೀನಿ. ಮನೆ ಮುಂದೆ ಆಟೋ ನಿಲ್ಸ್ತೇನೆ, ಇಲ್ಲೆಲ್ಲೂ ದಾರಿ ಮಧ್ಯದಲ್ಲಿ ನಿಲ್ಸ್ದಾಗ್ಲೇ ಅನ್ಕೊಂಡೆ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ಯಾ ಅಂತ. ಬೈಬೇಕು ಅನ್ನಿಸ್ತಿದ್ಯಾ? ಬೈ. ಹೇಳ್ಬೇಕು ಅನ್ನಿಸ್ತಿದೆ. ಏನು? ನಿನ್ನ ಹಠ, ಕೋಪ, ನಿರ್ಲಕ್ಷ್ಯತನ ಇದನ್ನೆಲ್ಲ ಇಲ್ಲೇ ಬಿಟ್ಬಿಡು. ಯಾಕೆಂದ್ರೆ ಇದನ್ನೆಲ್ಲ ನಮ್ಮ ಮನೆಯಲ್ಲಿ ಯಾರೂ ಒಪ್ಪೋದಿಲ್ಲ. ಶಾಸ್ತ್ರ ಸಂಪ್ರದಾಯ ಅಂತ ಬದುಕ್ತಿರೋ ಕುಟುಂಬ ನಮ್ದು. ಓಫೋ, ಅಂತ ಫ್ಯಾಮಿಲಿಲಿ ನೀನು ತಪ್ಪಾಗಿ ಹುಟ್ಬಿಟ್ಟಿದ್ಯಾ ಅಂತಾಯ್ತು. ನಿನಗೆ ಗೌರವ ಮರ್ಯಾದೆ ಅನ್ನೋದು ಏನಾದ್ರೂ ಇದ್ದಿದ್ರೆ ನೀನ್ ನಮ್ಮಪ್ಪನ್ನ ನನ್ನಿಂದ ಕಿತ್ಕೋತಾ ಇರ್ಲಿಲ್ಲ. ಹಾಗೇನೆ ನನ್ ಮಾಧುರಿ ಪ್ರಾಣನ್ ಕೂಡ. ನೀನ್ ತಿಳ್ಕೊಂಡಿರೋದೇ ಬೇರೆ, ನಡೆದಿದ್ದೇ ಬೇರೆ. ಇನ್ನೂ ಯಾಕೆ ಸುಳ್ಳು ಹೇಳ್ತಿದ್ಯಾ? ನಿನಗೇನಾದ್ರೂ ಮಕ್ಳಿದ್ದಿದ್ರೆ ಎಲ್ಲರೂ ಹೆಣ್ಮಕ್ಳೇ ಆಗಿರ್ತಿದ್ರು. ಯಾಕಂದ್ರೆ ಯಾವಾಗ್ಲೂ ಸುಳ್ಳನ್ನೇ ಹೇಳ್ತಿದ್ಯಾ. ನನಗ್ ಮಕ್ಕಳಿಲ್ಲಮ್ಮ. ಓ ಹೌದಲ್ವಾ? ಮಿಸ್ ಅನುಪಮಾ ಅಂತ ಡಾಕ್ಯುಮೆಂಟ್ಸ್ ಅಲ್ಲಿ ಬರ್ದಿದೆ. ಆದ್ರೂ ಈಗಿನ ಕಾಲದಲ್ಲಿ ಮದ್ವೆಗೂ ಮಕ್ಕಳಿಗೂ ಸಂಬಂಧ ನೀರಲ್ವಂತೆ ಅಲ್ವಾ? ನಿನ್ನಂತವರಿಂದ ಇವಾಗ್ಲೂ ಕೋಪ ಬರ್ತಿಲ್ವಾ? ನೀನ್ ಏನ್ ಹೇಳ್ತಿದ್ರು ನನಗ್ ಕೋಪ ಬರಲ್ಲ. ಆದ್ರೆ ನಿನ್ನ ಹತ್ರ ಒಂದು ಮಾತು ಕೇಳ್ಕೊತೀನಿ. ನಿನ್ ತಂದೆಗೆ ಮಾತು ಕೊಟ್ಟಿರೋ ಹಾಗೆ 6 ತಿಂಗಳು ನಿನ್ನನ್ನು ಸಹಿಸ್ಕೊಡ್ತೀನಿ. ನೀನ್ ನಮ್ಮನೆ ಒಳಗೆ ಕಾಲಿಟ್ಟ ಮೇಲೆ ತಗ್ಗಿ ಬಗ್ಗಿ ನಡ್ಕೋಬೇಕು. ಅದೇ ರೀತಿ ನೀನು ಯಾರು ಏನು ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಮಾತು ಕೊಡು. ಪ್ರಮಾಣ ಅಂತ ನಿನ್ ಕೈನ ಮುಟ್ಟಕ್ಕೂ ನನಗಿಷ್ಟ ಇಲ್ಲ. ಈ ಕೈಯಿಂದ ನಮ್ಮಪ್ಪನ್ನ ಹಿಡ್ಕೊಂಡಿದ್ದೆ. ಇದೇ ಕೈಯಿಂದ ನನ್ನ ತಾಯಿನ ಸಾಯಿಸಿ ಪಾಪದ ಮೂಟೆ ಕಟ್ಕೊಂಡಿದ್ಯಾ. ಐ ಹೇಟ್ ಯು.
ತೆಂಗಿನಕಾಯಿ ಹೂವು ಇನ್ನೂ ಬೇಕು ಅನ್ಸುತ್ತೆ. ಅಮ್ಮ, ಪೂಜೆ ಶುರುವಾಗೋ ಅಷ್ಟ್ರಲ್ಲೆಲ್ಲ ಇರುತ್ತೆ, ಓಕೆನಾ? ಅವಳಿರ್ಬೇಕಲ್ಲ. ಅವ್ರಂದ್ರೆ ಯಾರತ್ಗೆ? ದಮಯಂತಿ ಗೊತ್ತಿದ್ದೇ ಹೇಳಿದ್ದು. ನೀನ್ ಗೊತ್ತಿಲ್ಲ ಅನ್ನೋವಾಗ ಹೇಳ್ತಿದ್ಯಾ ಪಲ್ಲವಿ. ಯಾರು ಏನೇ ಕೇಳಿದ್ರು ಅನುಪಮ ಇನ್ನು ಮನೆಗ್ ಬಂದಿಲ್ವಲ್ಲ. ಮಾವಯ್ಯ ಕೊಟ್ಟಿದ್ದ ಅರ್ಧ ಗಂಟೆ ಟೈಮು ಮುಗಿದೋಯ್ತು. ಯಾರು ಕಿರ್ಚೋ ಅಗತ್ಯ ಇಲ್ಲ. ನೀವ್ ಯಾರು ಕಾಯ್ತಿದ್ರೋ ಅವ್ರು ಬಂದಾಯ್ತು ನೋಡಿ. ಪೂಜೆ ಟೈಮ್ಗೆ ಬಂದ್ರಮ್ಮ. ಇಲ್ಲ ಅಂದ್ರೆ ತಾತನ್ಗೆ BP, ಅಜ್ಜಿಗೆ ಕೋಪ ಜಾಸ್ತಿ ಆಗ್ಬಿಡೋದು. ಬನ್ನಿಮ್ಮ. ಬೇಗ ಫ್ರೆಶ್ ಅಪ್ ಆದ್ರೆ ಎಲ್ಲ ಒಟ್ಟಿಗೆ ಪೂಜೆ ಕೂತ್ಕೋಬಹುದು. ಬನ್ನಿ. ಬಾಂದ್ರು ಯಾಕಮ್ಮ ಬರ್ದೆ ಅಲ್ಲೇ ನಿಂತಿದ್ಯಾ? ಗಿಲ್ಟಿಯಾಗಿ ಫೀಲ್ ಆಗ್ತಿದ್ದಳೋ ಏನೋ. ನಿನ್ನೆ ಮನೆ ಬಿಟ್ಟು ಹೋದವಳು ಒಂದ್ ಹಗ್ಲು ಒಂದು ರಾತ್ರಿ ಎಲ್ಲಿ ಕಳೆದ್ಲೋ ಏನೋ. ದಮಯಂತಿ, ಏನು ಅಸಭ್ಯತೆ ಇಲ್ಲಮ್ಮ. ಎಲ್ರೂ ಕೇಳ್ಬೇಕಾಗಿರೋ ಪ್ರಶ್ನೆನ ನಾನ್ ಕೇಳ್ದೆ ಅಷ್ಟೇ. ಹೌದಮ್ಮ, ನೆನ್ನೆನೆ ನೀವು ಬಂದಿದ್ರೆ ಅದಕ್ಕೆ ಕೆನ್ನೆ ಕೆಂಪಗೆ ಆಗ್ತಿರ್ಲಿಲ್ಲ. ಯಾಕಮ್ಮ ನೀವು ನಿನ್ನೆ ಬರ್ಲಿಲ್ಲ? ಅತ್ತೆ ಹೇಳಿದ್ರಲ್ಲ ಭಾವ, ಯಾರೋ ತೀರ್ ಹೋದ್ರು ಅಂತ, ಅದಕ್ಕೆ ಬರೋ ತಡ ಆಗುತ್ತೆ ಅಂತಾನು ಹೇಳಿದ್ರಲ್ಲ. ಏನ್ ಅನುಪಮ, ಮಾತಾಡೋ. ನಿಜವಾಗ್ಲೂ ಸತ್ತೋದ್ರು. ಯಾರು? ನಮ್ಮಮ್ಮ. ನಿಮ್ಮ ಮೊಮ್ಮಗಳು ಅನ್ಕೊಳ್ಳಿ. ಪ್ಲೀಸ್ ಅಜ್ಜಿ, ಪ್ಲೀಸ್ ಅಜ್ಜಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ನಿಮ್ಮಮ್ಮಂಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳ್ತೀಯಾ? ಅದೇ ನಿಜ ಆಯ್ತು ಮೇಡಮ್. ಅವ್ರಮ್ಮ ಸತ್ತೋದ್ರು. ವಾವ್, ಬ್ಯಾಂಗಲ್ಸ್ ತುಂಬಾ ಚೆನ್ನಾಗಿದೆ, ನನಗಿಷ್ಟ ಆಯ್ತು. ನಿಮ್ ಹೆಂಡತಿಗೆ ಬೇರೆ ಬ್ಯಾಂಗಲ್ಸ್ ಕೊಡ್ಸ್ಬಿಡಿ. ಥ್ಯಾಂಕ್ ಯು. ಕಳ್ಳ ಕಳ್ಳ ಕಳ್ಳ.